ದೇರ್ ಕೋವಿಡ್ ಬಂದಾಗಿಂದ ಕೋವ್ಯಾಕ್ಸಿನ್ ಕೋವಿಶೀಲ್ಡ್ ಅಂತ ಹೇಳ್ಬಿಟ್ಟು ವ್ಯಾಕ್ಸಿನೇಷನ್ ಬಗ್ಗೆ ತುಂಬ ಡಿಸ್ಕಷನ್ಸ್ ಅನ್ನೋದು ಆಗ್ತಾ ಇದ್ದಾವೆ. ಇನ್ ದಿಸ್ ವಿಡಿಯೋ ಲೆಟ್ ಅಸ್ ಲರ್ನ್ ಹೌ ದಿಸ್ ವ್ಯಾಕ್ಸಿನೇಷನ್ ಆ್ಯಕ್ಚುಲಿ ವರ್ಕ್ಸ್ ಅನ್ನೋದನ್ನು ನೋಡೋಣ. ವ್ಯಾಕ್ಸಿನೇಷನ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂದರೆ, ನಮ್ಮ ಬಾಡಿ ಒಳಗಡೆ ಬ್ಲಡ್ ಒಳಗಡೆ ಇರುವಂಥ ಆ್ಯಂಟಿಬಾಡೀಸ್ ಅನ್ನೋದು ಪ್ರೆಸೆಂಟ್ ಇರುತ್ತೆ. ಇದು ನಮ್ಮ ಬಾಡಿಗೆ ಇಮ್ಯುನಿಟಿಗೆ ಸಪೋರ್ಟ್ ಮಾಡುತ್ತೆ. ಈಗ ನಮ್ಮ ಬಾಡಿ ಒಳಗಡೆ ಯಾವುದೇ ರೀತಿಯಾದ ಫಾರಿನ್ ಪಾರ್ಟಿಕಲ್ಸ್ ಪ್ರವೇಶ ಮಾಡಿದೆ ಅಂದರೆ ಫಾರಿನ್ ಪಾರ್ಟಿಕಲ್ಸ್ ಬಂದರೆ ಇವು ಬ್ಲಡ್ಡಲ್ಲಿರುವಂತಹ ಆ್ಯಂಟಿಬಾಡೀಸ್ ಅದರ ಅಗೇನೆಸ್ಟ್ ಆಗಿ ಫೈಟ್ ಮಾಡಿಬಿಟ್ಟು ನಮ್ಮ ಬಾಡಿಯನ್ನು ಪ್ರೊಟೆಕ್ಟ್ ಮಾಡುತ್ತೆ. ಈಗ ವ್ಯಾಕ್ಸಿನೇಷನ್ ಅನ್ನೋದು ಆಕ್ಟಿವ್ ಇಮ್ಯುನಿಟಿ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಕೋವಿಡ್ ವ್ಯಾಕ್ಸಿನನ್ನು ತಗೊಂಡ್ರೆ ಅದು ಕೋವಿಡ್ ವೈರಸಸ್ಸನ್ನೆಲ್ಲ ಕಲೆಕ್ಟ್ ಮಾಡಿ ಅದನ್ನು ಕ್ಲಿಯರಾಗಿ ಕಿಲ್ ಮಾಡಿಬಿಡ್ತಾರೆ. ಅಂದರೆ ಕಿಲ್ ಮಾಡಿಬಿಟ್ಟು ಡೆಸ್ಟ್ರಾಯ್ ಮಾಡಿಬಿಡ್ತಾರೆ. ವೈರಸಸ್ಸಲ್ಲಿರುವಂತಹ ಪ್ರೋಟೀನ್ಸ್ ಆಗಿರ್ಬೋದು, ನ್ಯೂಕ್ಲಿಕ್ ಆ್ಯಸಿಡ್ಸನ್ನೆಲ್ಲ ಕ್ಲಿಯರಾಗಿ ಕಿಲ್ ಮಾಡಿಬಿಟ್ಟು ಆಫ್ಟರ್ ಮೆನಿ ಟೆಸ್ಟ್ಸ್ ಎಲ್ಲ ಮಾಡಿಬಿಟ್ಟು ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಫಾರ್ ಎಕ್ಸಾಂಪಲ್ ಮಂಕಿ ಮೇಲೆ ಯೂಸ್ ಮಾಡ್ತಾರೆ. ಮಂಕಿ ಒಳಗಡೆ ಇಂಜೆಕ್ಟ್ ಮಾಡಿಬಿಟ್ಟು ಆ ಒಂದು ರಿಸಲ್ಟ್ಸನ್ನೆಲ್ಲ ಸ್ಟಡಿ ಮಾಡ್ತಾರೆ. ಎಲ್ಲ ಮಾಡಿದ್ಮೇಲೆ ಹ್ಯೂಮನ್ಸಲ್ಲಿ ಇಂಜೆಕ್ಟ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅಂದರೆ, ನಮ್ಮ ಬಾಡಿ ಒಳಗಡೆ ಫಾರಿನ್ ಪಾರ್ಟಿಕಲ್ಸ್ ಎಂಟರ್ ಆಗಿದೆ ಅಲ್ವಾ. ಈಗ ನಮ್ಮ ಬಾಡಿಯಲ್ಲಿರುವಂಥ ಆ್ಯಂಟಿಬಾಡೀಸ್ ಅದರ ಅಗೇನೆಸ್ಟ್ ಆಗಿ ಫೈಟ್ ಮಾಡಿಬಿಟ್ಟು ಆ ಒಂದು ವೈರಸ್ ಪಾರ್ಟಿಕಲ್ಸನ್ನು ಕ್ಲಿಯರಾಗಿ ಕಿಲ್ ಮಾಡಿಬಿಟ್ಟು ಆಲ್ರೆಡಿ ಕಿಲ್ ಆಗಿರುವಂಥ ವೈರಸ್ ಪಾರ್ಟಿಕಲ್ಸನ್ನು ಕ್ಲಿಯರಾಗಿ ಆ ಒಂದು ಮೆಮರಿಯನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ನೆಕ್ಸ್ಟ್ ಟೈಮ್ ರಿಲೀವಿಂಗ್ ವೈರಸ್ ಏನಾದರೂ ನಮ್ಮ ಬಾಡಿ ಒಳಗಡೆ ಎಂಟರ್ ಆದಾಗ ನಮ್ಮ ಆಲ್ರೆಡಿ ಸ್ಟೋರ್ ಆಗಿರುವಂತಹ ಮೆಮರಿಯನ್ನು ಇಟ್ಕೊಂಡು ಆ್ಯಂಟಿಬಾಡೀಸು ಕ್ವಿಕ್ ಇಮ್ಯೂನ್ ರೆಸ್ಪಾನ್ಸನ್ನು ಕೊಟ್ಟು ನಮ್ಮ ಬಾಡಿಯನ್ನು ವೈರಸ್ ಅಗೇನೆಸ್ಟ್ ಆಗಿ ವೈರಸ್ಸಿಂದ ನಮ್ಮ ಬಾಡಿಯನ್ನು ಪ್ರೊಟೆಕ್ಟ್ ಮಾಡುತ್ತೆ. ದಿಸ್ ಈಸ್ ಹೌ ವ್ಯಾಕ್ಸಿನೇಷನ್ ವರ್ಕ್ಸ್, ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.